ನಮಸ್ಕಾರ, ಶುಭೋದಯ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಾಲಾ ಶಿಕ್ಷಕರೇ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರೇ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ನಾವು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸದೊಂದು ಅಧ್ಯಾಯವನ್ನ ನೋಡೋಣ. ಅದರ ಜೊತೆಗೆ ಹಿಂದಿನ ಕ್ಲಾಸ್ನಲ್ಲಿ ನಾವು ಮಾಡಿದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳೇನಿದೆ ಅದಕ್ಕೆ ಸೂಕ್ತವಾದಂತಹ ಉತ್ತರಗಳೇನಿರಬಹುದು ಅಂತ ನೋಡೋಣ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಂತ ಹೇಳಿದ್ರೆ ಬರೀ ಒಂದು ಪ್ರಶ್ನೆಯನ್ನ ಕೇಳ್ತೀವಿ. ಪ್ರಶ್ನೆಯನ್ನ ಕೇಳಿ ಅದಕ್ಕೆ ಸಮಂಜಸವಾದಂತಹ ಉತ್ತರವನ್ನ ನಾವು 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀವಿ. ಆದ್ರೆ ಈ ಸಲ ಇದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಸ್ವಲ್ಪ ವಿಶಿಷ್ಟವಾಗಿತ್ತು. ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಸರಿಯಾದ ಉತ್ತರಗಳು ಅರ್ಥ ಆಯ್ತಾ? ಸೊ ಹಾಗಿದ್ರೆ ತಡ ಮಾಡದೆ ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ನೋಡೋಣ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ? ಈ ಒಂದು ಪಠ್ಯದ ಕುರಿತು ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನ ಕೇಳಿದ್ವಿ. ಮೊದಲನೇ ಪ್ರಶ್ನೆ ಹೀಗಿತ್ತು: ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು ಅಂತ. ಸೊ ಈ ಕೆಳಗಿನಲ್ಲಿ ಯಾವುದು ರಾಸಾಯನಿಕ ಕೆಮಿಕಲ್ ಚೇಂಜಸ್ ಗಳು ಅಂತ ನಾನು ನಿಮ್ಗೆ ಇಷ್ಟು ಆಪ್ಷನ್ಸ್ ನ ಕೊಟ್ಟಿದ್ದೆ, 6 ಆಪ್ಷನ್ಸ್ ನ ಕೊಟ್ಟಿದ್ದೆ. ಅದರಲ್ಲಿ ಸರಿಯಾದ ಉತ್ತರವನ್ನ ಹಸಿರು ಬಣ್ಣದ ಚಿಹ್ನೆಯಲ್ಲಿ ನಾನು ನಿಮ್ಗೆ ತೋರಿಸಿದೀವಿ, ಹಸಿರು ಬಣ್ಣ ನೀಡಿದೀವಿ. ಸರಿಯಾದ ಉತ್ತರ ಎ ಬಿ ಡಿ ಎಫ್. ಸರಿಯಾದ ಉತ್ತರ ಎ ಬಿ ಡಿ ಎಫ್. ಸಸ್ಯದ ಬೆಳವಣಿಗೆ, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಆಹಾರವನ್ನ ಬೇಯಿಸೋದು ಮತ್ತೆ ಆಹಾರ ಜೀರ್ಣವಾಗೋದು, ಮೇಣದ ದಹನ ಕ್ರಿಯೆ, ಇವಿಷ್ಟು ರಾಸಾಯನಿಕ ಬದಲಾವಣೆಗಳು. ಸೊ ಎಷ್ಟು ಜನ ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದೀರಾ? ನಿಮ್ಗೆ ನೀವೇ ಸೆಲ್ಫ್ ಅನಲೈಸಿಸ್ ಅಥವಾ ಅನ್ವೇಷಣೆಯನ್ನ ಮಾಡ್ಕೊಂತ ಹೋಗಬಹುದು ಈ ಒಂದು ಪ್ರಶ್ನೆಗಳನ್ನ ಕೇಳ್ತಾ. ಮುಂದಿನ ಪ್ರಶ್ನೆ: ನಿರ್ದಿಷ್ಟ ತಾಪದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರವ್ಯವನ್ನ ವಿಲೀನಗೊಳಿಸಿಕೊಂಡಿರುವ ದ್ರಾವಣವನ್ನ ಏನೆಂದು ಕರೆಯುತ್ತಾರೆ? ನಿರ್ದಿಷ್ಟ ತಾಪದಲ್ಲಿ ಅಟ್ ಅ ಗಿವನ್ ಟೆಂಪರೇಚರ್ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರವ್ಯವನ್ನು ವಿಲೀನಗೊಳಿಸುವ ದ್ರಾವಣವನ್ನ ಏನೆಂದು ಕರೆಯುತ್ತಾರೆ? ಇದರಲ್ಲೇ ಉತ್ತರ ಇತ್ತು ದ್ರಾವಣ ಅನ್ನೋದು. ಪರ್ಯಾಪ್ತ ದ್ರಾವಣ, ಆಡ್ ಒನ್ ಔಟ್, ಇಲ್ಲೆಲ್ಲೂ ದ್ರಾವಣ ಅನ್ನೋದಿರ್ಲಿಲ್ಲ, ಇಲ್ಲಿ ಕೊಟ್ಟಿದ್ದೆ ನಾನು ಪರ್ಯಾಪ್ತ ದ್ರಾವಣ. ತಿಳಿತಾ? ಓಕೆ, ಮೂರನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಯಾವ ವಸ್ತುವು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತದೆ? ಈ ಕೆಳಗಿನ ಯಾವ ವಸ್ತುವು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತದೆ? ಆಪ್ಷನ್ ಎ ಮಂಜುಗಡ್ಡೆ, ಆಪ್ಷನ್ ಬಿ ಹಾಲು, ಕಬ್ಬಿಣ, ಹೈಡ್ರೋಕ್ಲೋರಿಕ್ ಆಮ್ಲ, ಕ್ಯಾಲ್ಸಿಯಂ ಆಕ್ಸೈಡ್, ಪಾದರಸ. ಇವುಗಳಲ್ಲಿ ಶುದ್ಧ ಅಂತ ಹೇಳಿದ್ರೆ ಒಂದೇ ಒಂದು ರಾಸಾಯನಿಕ ವಸ್ತುವಿಂದ ಆಗಿರೋದು ಶುದ್ಧ. ಅದೇ ಅಲ್ವಾ ನಾವು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಅನ್ನುವಂತಹ ಚಾಪ್ಟರ್ ನಲ್ಲಿ ಕಲ್ತಿರೋದು. ಮಂಜುಗಡ್ಡೆ, ಕಬ್ಬಿಣ, ಕ್ಯಾಲ್ಸಿಯಂ ಆಕ್ಸೈಡ್, ಪಾದರಸ ಇವೆಲ್ಲವೂ ಕೂಡ ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತೆ. ಅರ್ಥ ಆಯ್ತಾ? ಬಹಳಷ್ಟು ಆಪ್ಷನ್ ಕೊಟ್ಟಿದ್ದೆ ನಾನು ನೋಡಿ ಇಲ್ಲಿ. ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನ ಗುರುತಿಸಿ. ಸರಿಯಾದಂತಹ ಉತ್ತರ ಸಮುದ್ರ ನೀರು, ಗಾಳಿ ಹಾಗೂ ಸೋಡಾ ನೀರು ಇವೆಲ್ಲವೂ ದ್ರಾವಣಗಳಾಗತ್ತೆ. ಮಣ್ಣು ಮತ್ತೆ ಕಲ್ಲಿದಲ್ಲಿ ಇವೆಲ್ಲ ದ್ರಾವಕಗಳಾಗುತ್ತೆ ಅಲ್ವಾ? ಸೊ ಸರಿಯಾದಂತಹ ಉತ್ತರ ಸಮುದ್ರ ನೀರು, ಗಾಳಿ ಹಾಗೂ ಸೋಡಾ ನೀರು. ನೆಕ್ಸ್ಟ್, ಈ ಕೆಳಗಿನ ಯಾವುದು ಟಿಂಡಲ್ ಪರಿಣಾಮವನ್ನ ಪ್ರದರ್ಶಿಸುತ್ತದೆ? ಸೊ ನಾನು ಟಿಂಡಲ್ ಪರಿಣಾಮದ ಬಗ್ಗೆ ಹೇಳ್ತಾ ಇದ್ದೆ. ಹಾಲು ಮತ್ತು ಪಿಷ್ಟದ ದ್ರಾವಣ ಇವೆರಡು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ. ಹಾಲು ಮತ್ತೆ ಪಿಷ್ಟದ ದ್ರಾವಣ. ತಿಳಿತಾ? ದ್ರವಲೋಹವನ್ನ ಹೆಸರಿಸಿ ಇರೋದು ಒಂದೇ ಒಂದು ದ್ರವಲೋಹ, ಅದು ಪಾದರಸ, ಮರ್ಕ್ಯೂರಿ. ಅರ್ಥ ಆಯ್ತಾ? ಮರ್ಕ್ಯೂರಿ ಇಸ್ ದ ಒನ್ಲಿ ಲಿಕ್ವಿಡ್ ಮೆಟಲ್. ದ್ರವಲೋಹ ಮರ್ಕ್ಯೂರಿ ಒಂದೇ, ಪಾದರಸ ಒಂದೇ. ತಿಳಿತಾ? ಸೊ ಇದಾಗಿತ್ತು ನಮ್ಮ 6 ಪ್ರಶ್ನೆಗಳು. ನಿಮ್ಗೆ ಈ ಪ್ರಶ್ನೆಗಳಿಗೆ ಉತ್ತರಗಳು ಸಮಂಜಸವಾಗಿದೆ ಅಂತ ನಾನು ಭಾವಿಸ್ತೀನಿ. ಅಕಸ್ಮಾತ್ ಪ್ರಶ್ನೆಗಳು ಸ್ವಲ್ಪ ವೇಗವಾಗಿ ಹೋದ್ವು, ಉತ್ತರಗಳು ಸ್ವಲ್ಪ ವೇಗವಾಗಿ ಹೇಳಿದ್ರಿ ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನ ಲಾಗಿನ್ ಆಗಿ ಅಲ್ಲೂ ಕೂಡ ಈ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಏನೇನಿದೆ ಅಂತ
ನಿಧಾನವಾಗಿ ಪಾಸ್ ಮಾಡ್ಕೊಂತ ನೀವು ನೋಡ್ಬಹುದು. ತಿಳಿತಾ ಮಕ್ಳೇ? ಅರ್ಥ ಆಯ್ತಾ? ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಉತ್ತರವಾಗಿತ್ತು. ಓಕೆ. ಈಗ ನಮ್ಮ ಹಿಂದಿನ ಚಾಪ್ಟರ್ನ ನೆನಪಿಸ್ಕೊಳ್ತಾ ಹೋಗೋದಾದ್ರೆ ನಾವ್ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ? ಒಂದು ಸುದೀರ್ಘವಾದಂತಹ ಒಂದು ಪಠ್ಯವನ್ನ ನಾವು ಕಲ್ತಿದ್ವಿ. ಅದ್ರ ಹೆಸರು ಅಂಗಾಂಶಗಳು ಅಂತ. ಯಾವ್ದಾದ್ರ ಹೆಸರು? ಅಂಗಾಂಶಗಳು ಅಂತ ಅಲ್ವಾ? ಅಂಗಾಂಶಗಳು ಪಾಠವನ್ನ ಎಲ್ಲಾ ನಾವು ಮುಗಿಸ್ಬಿಟ್ಟಿದೀವಿ. ಆದ್ರೆ ಒಂದು ರಿವಿಷನ್ ತರ ಮಾಡೋದಾದ್ರೆ ನಾವ್ ಏನೇನ್ ಕಲ್ತಿದೀವಿ ಅಂತ ತಿಳ್ಕೊಂತಾ ಹೋಗ್ಬಹುದು. ಅಂಗಾಂಶ ಅಂತ ಹೇಳಿದ್ರೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನ ಹೊಂದಿರುವ ಜೀವಕೋಶಗಳ ಗುಂಪು. ಈ ಜೀವಕೋಶಗಳ ಗುಂಪುಗಳಲ್ಲಿ ಒಂದೇ ರೀತಿಯ ರಚನೆ ಹಾಗೂ ಒಂದೇ ರೀತಿಯಾದಂತಹ ಕಾರ್ಯವನ್ನ ಮಾಡುವಂತಹ ಗುಂಪನ್ನ ನಾವು ಅಂಗಾಂಶಗಳು ಅಂತ ಕರಿತೀವಿ. ಸಸ್ಯ ಅಂಗಾಂಶಗಳಲ್ಲಿ ಎರಡು ಮುಖ್ಯ ವಿಧಗಳಿವೆ. ಯಾವ್ದ್ಯಾವ್ದದು? ವರ್ಧನ ಅಂಗಾಂಶ ಮತ್ತು ಶಾಶ್ವತ ಅಂಗಾಂಶ. ವರ್ಧನ ಅಂಗಾಂಶವು ವಿಭಜನೆ ಹೊಂದುತ್ತಿರುವ ಅಂಗಾಂಶವಾಗಿದ್ದು ಸಸ್ಯದ ಬೆಳವಣಿಗೆ ಆಗುತ್ತಿರುವ ಭಾಗಗಳಲ್ಲಿ ಕಂಡುಬರುತ್ತದೆ. ವರ್ಧನೆ ಅಂದ್ರೆ ಏನು? ಬೆಳವಣಿಗೆ ಅಂತ ಅರ್ಥ ಅಲ್ವಾ? ಇನ್ನು ವಿಭಜನೆ ಸಾಮರ್ಥ್ಯವನ್ನ ಕಳೆದುಕೊಂಡ ವರ್ಧನ ಅಂಗಾಂಶದಿಂದ ಶಾಶ್ವತ ಅಂಗಾಂಶಗಳು ರೂಪುಗೊಂಡಿರುತ್ತವೆ. ಅವುಗಳನ್ನ ಸರಳ ಮತ್ತು ಸಂಕೀರ್ಣ ಶಾಶ್ವತ ಅಂಗಾಂಶಗಳೆಂದು ವರ್ಗೀಕರಿಸಲಾಗಿದೆ. ಪೇರಂ ಕೈಮ, ಕೋಲಂ ಕೈಮ ಮತ್ತು ಸ್ಕ್ಲೀರಂ ಕೈಮಗಳು 3 ವಿಧದ ಸರಳ ಶಾಶ್ವತ ಅಂಗಾಂಶಗಳು. ಝೈಲಂ ಮತ್ತು ಫ್ಲೋಯಂಗಳು ಸಂಕೀರ್ಣ ಶಾಶ್ವತ ಅಂಗಾಂಶಗಳು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಇದು ಪೇರಂ ಕೈಮ, ಕೋಲಂ ಕೈಮ, ಕ್ಲೀರಂ ಕೈಮ ಇವು ಸರಳ ಶಾಶ್ವತ ಅಂಗಾಂಶಗಳು. ಇವುಗಳನ್ನ ಹೊರತುಪಡಿಸಿ ಈ ಝೈಲಂ ಮತ್ತೆ ಫ್ಲೋಯಂ ಅಂತ ಏನ್ ಕರಿತೀವಿ ಅವು ಶಾಶ್ವತ ಅಂಗಾಂಶಗಳು. ಜೊತೆಗೆ ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ ಮತ್ತು ನರ ಅಂಗಾಂಶಗಳು ಅಂತ ಪ್ರಾಣಿ ಅಂಗಾಂಶಗಳಲ್ಲಿ ವಿವಿಧವಾದಂತಹ ಒಂದು ಡಿಫ್ರೆನ್ಸಿಯೇಷನ್ ಅಥವಾ ಅವುಗಳಲ್ಲಿ ವೇರಿಯಸ್ ಬ್ರಾಂಚಸ್ ಅಂತ ಹೇಳ್ತೀವಲ್ಲ ಆ ರೀತಿಯಾದಂತಹ ಅಂಗಾಂಶಗಳು ಇದೆ. ಯಾವ್ದ್ಯಾವ್ದು? ಅನುಲೇಪಕ ಅಂಗಾಂಶ, ಸಂಯೋಜಕ ಅಂಗಾಂಶ, ಸ್ನಾಯು ಅಂಗಾಂಶ, ನರ ಅಂಗಾಂಶ. ಇವುಗಳ ಇಂಗ್ಲಿಷ್ ಅವತರಣಿಕೆಯನ್ನು ಕಲಿಯೋದು ತುಂಬಾ ಅನಿವಾರ್ಯ ಇರುತ್ತೆ. ಈ ಚಾಪ್ಟರು ಬಹಳ ಸಿಂಪಲ್. ಅವೇನಂತ ಕಾಂಪ್ಲಿಕೇಟೆಡ್ ಆಗಿಲ್ಲ. ಬರೀ ಪದಗಳನ್ನ ನೀವು ಕಲ್ತ್ಕೊಬೇಕಾಗತ್ತೆ ಇಲ್ಲಿ. ಈಗ ಸಸ್ಯ ಅಂತ ತೆಗೆದುಕೊಂಡಾಗ ಅದರಲ್ಲಿ ನಾವು ವರ್ಧನ ಅಂಗಾಂಶ ಹಾಗೂ ಶಾಶ್ವತ ಅಂಗಾಂಶ ಅಂತ ಎರಡು ವಿಧವನ್ನ ನಾವು ಕಾಣ್ತಾ ಹೋಗ್ಬಹುದು. ಅರ್ಥ ಆಯ್ತಾ? ಈ ಶಾಶ್ವತ ಅಂಗಾಂಶದಲ್ಲಿ ಮತ್ತೆ ನಾವು ಸರಳ ಶಾಶ್ವತ ಅಂಗಾಂಶ, ಅದಾದ ನಂತರ ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅಂತ ಎರಡು ವಿಧಗಳನ್ನ ಮತ್ತೆ ಕಾಣ್ತಾ ಹೋಗಬಹುದು. ತಿಳಿತಾ? ಸಸ್ಯ ಅಂಗಾಂಶಗಳಲ್ಲಿ ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ. ಶಾಶ್ವತ ಅಂಗಾಂಶದಲ್ಲಿ ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ ಅಂತ ಎರಡು ವಿಧಗಳನ್ನ ನಾವು ಕಾಣ್ತಾ ಹೋಗ್ಬೇಕು. ಈ ಸರಳ ಶಾಶ್ವತ ಅಂಗಾಂಶದಲ್ಲಿ ನಾವು ಮತ್ತೆ 3 ವಿಭಜನೆಯನ್ನ ಕಾಣ್ತಾ ಹೋಗ್ತೀವಿ. ಅದೇನದು? ಪೇರಂ ಕೈಮ, ಕೋಲಂ ಕೈಮ ಹಾಗೂ ಸ್ಕ್ಲೀರಂ ಕೈಮ.
ತಿಳಿತಾ? ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ನಾವು ಮತ್ತೆ ಎರಡು ವಿಧವನ್ನ ಕಾಣ್ತಾ ಹೋಗ್ತೀವಿ. ಏನದು? ಝೈಲಮ್ ಮತ್ತೆ ಫ್ಲೋಯಂ. ಕ್ಲಿಯರ್? ಸಸ್ಯ ಅಂಗಾಂಶದಲ್ಲಿ ವರ್ಧನಾಂಗಾಂಶ, ಶಾಶ್ವತಾಂಗಾಂಶ. ಶಾಶ್ವತಾಂಗಾಂಶದಲ್ಲಿ ಸರಳ ಶಾಶ್ವತಾಂಗಾಂಶ, ಸಂಕೀರ್ಣ ಶಾಶ್ವತಾಂಗಾಂಶ. ಸರಳ ಶಾಶ್ವತಾಂಗಾಂಶದಲ್ಲಿ ಪೇರಂ ಕೈಮ, ಕೋಲಂ ಕೈಮ, ಸ್ಕ್ಲೀರಂ ಕೈಮ. ಸಂಕೀರ್ಣ ಶಾಶ್ವತಾಂಗಾಂಶದಲ್ಲಿ ಝೈಲಮ್ ಮತ್ತೆ ಫ್ಲೋಯಂ. ಈ ರೀತಿಯಾದಂತಹ ವಿಭಜನೆಯನ್ನ ನಾವು ಕಾಣ್ತಾ ಹೋಗ್ತೀವಿ. ಇದು ಸಸ್ಯಗಳ ಅಂಗಾಂಶಗಳ ಕಥೆ ಆಯ್ತು. ಈ ಒಂದು ಚಾರ್ಟ್ ಈ ರೀತಿ ಬರ್ಕೊಂತೀರಾ ಅಂದ್ರೆ ನೋಡಿ, ನಿಮ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಓದ್ಕೊಳ್ಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಬರ್ಕೊಂಡ್ರಾ ಈ ರೀತಿಯಾಗಿ? ಸಸ್ಯ ಅಂಗಾಂಶ, ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ, ಸರಳ ಮತ್ತೆ ಸಂಕೀರ್ಣ. ಸರಳದಲ್ಲಿ ಪೇರಂ ಕೈಮ, ಕೋಲಂ ಕೈಮ, ಸ್ಕ್ಲೀರಂ ಕೈಮ. ಸಂಕೀರ್ಣದಲ್ಲಿ ಝೈಲಂ ಮತ್ತೆ ಫ್ಲೋಯಂ. ಡನ್? ಮುಂದೆ ಪ್ರಾಣಿಗಳ ಅಂಗಾಂಶ, ಸಸ್ಯಗಳ ಅಂಗಾಂಶ ಆದ್ಮೇಲೆ ಪ್ರಾಣಿಗಳ ಅಂಗಾಂಶದಲ್ಲಿ ನಾವು ಎಷ್ಟು ವಿಧವನ್ನ ಕಾಣ್ತಾ ಹೋಗಬಹುದು? ಎಷ್ಟು ವಿಧವನ್ನ? 4 ವಿಧಗಳನ್ನ ಕಾಣ್ತಾ ಹೋಗಬಹುದು. ಯಾವ್ದದು 4 ವಿಧಗಳು? ಮೊದಲನೇದು ಅನುಲೇಪಕ ಅಂಗಾಂಶ, ಸಂಯೋಜಿತ ಅಂಗಾಂಶ, ಸಂಯೋಜಕ, ಸ್ನಾಯು ಅಂಗಾಂಶ, ನರ ಅಂಗಾಂಶ. ಅರ್ಥ ಆಯ್ತಾ? ಪ್ರಾಣಿಗಳ ಅಂಗಾಂಶದಲ್ಲಿ ಅನುಲೇಪಕ ಎಪಿಥೇಲಿಯಲ್ ಟಿಶ್ಯೂ, ಸಂಯೋಜಕ ಕನೆಕ್ಟಿವ್ ಟಿಶ್ಯೂ, ಸ್ನಾಯು ಅಂಗಾಂಶ ಮಸಲ್ ಟಿಶ್ಯೂ ಮಸ್ಕುಲರ್ ಟಿಶ್ಯೂ, ನರ ಅಂಗಾಂಶ ನರ್ವಸ್ ಟಿಶ್ಯೂ. ಈ ರೀತಿಯಾದಂತಹ 4 ಅಂಗಾಂಶಗಳನ್ನ ಕಾಣ್ತಾ ಹೋಗ್ತೀವಿ. ಇವುಗಳ ರೂಪ ಮತ್ತು ಕಾರ್ಯಗಳಿಗೆ ಅನುಗುಣವಾಗಿ ಅನುಲೇಪಕ ಅಂಗಾಂಶ ಚಪ್ಪಟೆಯಾಗಿ ಇರ್ತದೆ. ಚಪ್ಪಟೆಯಾಗೂ ಇರುತ್ತದೆ, ಮತ್ತೆ ಘನಾಕೃತಿ ಸಾಲಿಡ್ ಆಗೂ ಇರ್ತದೆ, ಸ್ತಂಭವಾಗೂ ಇರ್ತದೆ, ಸ್ತಂಭಾಕೃತಿಯಾಗೂ ಇರ್ತದೆ, ಮತ್ತೆ ಕಷಂಗ ಸಹಿತ ಅನುಲೇಪಕ ಮತ್ತು ಗ್ರಂಥಿ ಅನುಲೇಪಕ ಅಂಗಾಂಶಗಳೆಂದು ವರ್ಗೀಕರಿಸಲಾಗುತ್ತೆ ಅನುಲೇಪಕ ಅಂಗಾಂಶಗಳಲ್ಲಿ. ಅದೇ ರೀತಿ ನಮ್ಮ ದೇಹದಲ್ಲಿರುವಂತಹ ವಿವಿಧ ರೀತಿಯ ಸಂಯೋಜಕ ಅಂಗಾಂಶಗಳು ಅಂತ ಹೇಳಿದ್ರೆ ಏರಿಯೋಲಾರ್ ಅಂಗಾಂಶ, ಅಡಿಪೋಸ್ ಅಂಗಾಂಶ, ಮೂಳೆ ಅಂಗಾಂಶ, ಸ್ನಾಯುರಜ್ಜು, ಅಸ್ಥಿರಜ್ಜು, ಮೃದಸ್ವಿ ಮತ್ತು ರಕ್ತ ಅಂಗಾಂಶಗಳು. ಆಯ್ತಾ? ಇವುಗಳ ಇಂಗ್ಲಿಷ್ ಅವತರಣಿಕೆಯನ್ನು ಕಲಿಯೋದು ತುಂಬಾ ಅವಶ್ಯಕವಾಗಿ ಇರುತ್ತದೆ. ಇನ್ನು ಪಟ್ಟೆ ಸಹಿತ ಸ್ನಾಯು, ಪಟ್ಟೆ ರಹಿತ ಸ್ನಾಯು ಮತ್ತು ಹೃದಯಗಳ ಸ್ನಾಯು 3 ವಿಧದ ಸ್ನಾಯುಗಳ ಅಂಗಾಂಶವಾಗುತ್ತೆ. ಕೊನೆಯದಾಗಿ ನರ ಅಂಗಾಂಶವು ನರಕೋಶಗಳಿಂದ ಆಗಿದ್ದು ನರ ವೇಗಗಳನ್ನ ಸ್ವೀಕರಿಸುತ್ತೆ ಮತ್ತು ಸಾಗಿಸುತ್ತದೆ. ನರಗಳ ನಡುವಿನ ವೇಗಗಳನ್ನ ನಾವು ಸ್ವೀಕರಿಸುತ್ತೆ ಮತ್ತು ಸಾಗಿಸುತ್ತೆ. ಇದು ವಿವಿಧ ಬಗೆಯಾದಂತಹ ಅಂಗಾಂಶಗಳು. ತಿಳಿತಾ ಮಕ್ಕಳೇ? ಈ ಒಂದು ಚಾಪ್ಟರ್ ಹೈಯೆಸ್ಟ್ ಸ್ಕೋರಿಂಗ್ ಚಾಪ್ಟರ್ ಆದ್ರಿಂದ ಚೆನ್ನಾಗಿ ಜೀವದ ಮೂಲ ಘಟಕ ಹಾಗೂ ಅಂಗಾಂಶ 2 ಚಾಪ್ಟರ್ನ ಕಲಿಯೋದು ಮಾಡಿ. ಇಲ್ಲಿಗೆ ನಾವು ಅಂಗಾಂಶದ ಪಠ್ಯವನ್ನ ಮುಗಿಸಿದೀವಿ. ಈಗ ಮುಂದಿನ ಚಾಪ್ಟರ್ ಜೊತೆಗೆ ನಾವು ಹೋಗೋಣ. ಪೇಜ್ ನಂಬರ್ 82 ತೆಗಿರಿ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ, ಇದು ನಮ್ಮ ಮುಂದಿನ ಪಠ್ಯ. ತಿಳಿತಾ? ಈಗ ಇವತ್ತು ಯಾವ ವಾರ? ಶುಕ್ರವಾರ. ನಮ್ಮ ನೆಕ್ಸ್ಟ್ ಕ್ಲಾಸ್ ಯಾವಾಗಿರೋದು? ಮಂಗಳವಾರ ಅಲ್ವಾ? ನೆಕ್ಸ್ಟ್ ಟ್ಯೂಸ್ಡೇ ಮಂಗಳವಾರ ನೀವು
ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳ ಟೆಸ್ಟ್ ಇರುತ್ತೆ. ಚಾಪ್ಟರ್ ಬಂದ್ ಯಾವ್ದು? 2ನೇ ಚಾಪ್ಟರ್ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಅದು ತುಂಬಾ ದೊಡ್ಡ ಚಾಪ್ಟರ್ ಅಲ್ವಾ, ಮತ್ತಷ್ಟು ಪ್ರಶ್ನೆಗಳನ್ನ ನಾವು ಕೇಳ್ತಾ ಹೋಗ್ಬಹುದು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸಾಧ್ಯವಾದ್ರೆ ಈ ಥಿಯೋರಾಟಿಕಲ್ ಆಗಿ ನೀವು ಬರೆಯುವಂತಹ ನೋಟ್ ಬರೆಯುವಂತಹ ಪ್ರಶ್ನೆಗಳನ್ನು ಕೇಳುವಂತಹ ಸಂಭವ ಇರುತ್ತೆ. ಆದ್ರಿಂದ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಚಾಪ್ಟರ್ನ ಮತ್ತೆ ಪ್ರಿಪೇರ್ ಆಗ್ಬಿಟ್ಟು ಬನ್ನಿ. ಅರ್ಥ ಆಯ್ತಾ? ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಒಂದು ಚಾಪ್ಟರ್ ನ ಪ್ರಿಪೇರ್ ಆಗಿ ಬನ್ನಿ. ಮಂಗಳವಾರ ಮತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್ ಇರುತ್ತೆ ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂಗೆ. ಅರ್ಥ ಆಯ್ತಾ? ಈಗ ಹೊಸದೊಂದು ಪಠ್ಯವನ್ನ ಕಲಿಯೋಣ. ಅದ್ರ ಹೆಸರು ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ. ಈ ಒಂದು ಚಾಪ್ಟರ್, ಈ ಒಂದು ಪಠ್ಯ ಬಹಳ ಆಸಕ್ತಿದಾಯಕವಾದಂತಹ ಪಠ್ಯ. ಅರ್ಥ ಆಯ್ತಾ? ನಮ್ಗೆ ತಿಳಿದಿರುವಂತೆ ಎಲ್ಲಾ ಜೀವಿಗಳಿಗೂ ಆಹಾರದ ಅವಶ್ಯಕತೆ ಇದೆ. ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ವಿಟಮಿನ್ಗಳು ಮತ್ತು ಖನಿಜಗಳು ಆಹಾರವು ಪೂರೈಸುತ್ತೆ. ಇವೆಲ್ಲವೂ ಬೇಕು ನಮ್ಗೆ. ಯಾಕೆ ಬೇಕು? ಇದರಿಂದ ನಮ್ಮ ದೇಹದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ ಅಲ್ವಾ? ದೇಹದ ಅಭಿವೃದ್ಧಿ ಆಗುತ್ತೆ, ಬೆಳವಣಿಗೆ ಆಗ್ತಾ ಹೋಗುತ್ತೆ ಮತ್ತು ಆರೋಗ್ಯಕ್ಕೆ ನಮಗೆ ಅಗತ್ಯವಾಗಿದೆ. ಸಸ್ಯ ಮತ್ತು ಪ್ರಾಣಿ ಇವೆರಡುಗಳು ನಮ್ಮ ಆಹಾರದ ಪ್ರಮುಖ ಆಕಾರಗಳು ಆಗಿದೆ. ನಾವು ಬಹಳಷ್ಟು ಆಹಾರವನ್ನ ಕೃಷಿ ಮತ್ತು ಪಶು ಸಂಗೋಪನೆಯಿಂದ ಪಡೆಯುತ್ತಿದ್ದೇವೆ. ಬೈ ಡೂಯಿಂಗ್ ಅಗ್ರಿಕಲ್ಚರ್ ಮತ್ತೆ ಅನಿಮಲ್ ಹಸ್ಬೆಂಡರಿ ನಾವು ಬಹಳಷ್ಟು ಒಂದು ಬೆಳೆಯನ್ನ ಬೆಳಿತಾ ಇದ್ದೀವಿ ಅಲ್ವಾ? ಇದನ್ನ ನಿಮ್ಮ 8ನೇ ಕ್ಲಾಸ್ ನಲ್ಲಿ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಠ್ಯದಲ್ಲಿ ನೀವು ಕಲ್ತಿದ್ರಿ. ಕೃಷಿ ಮತ್ತು ಪಶು ಸಂಗೋಪನೆಯಿಂದ ಆಹಾರದ ಉತ್ಪಾದನೆಯನ್ನ ಹೆಚ್ಚಿಸುವ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾನೆ ಇದೆ ಅನ್ನೋದು ನಮ್ಮ ವಾರ್ತಾ ಪತ್ರಿಕೆಗಳಲ್ಲಿ ಓದುತ್ತಾ ಇರ್ತೀವಿ. ನಿಮ್ಗೆಲ್ಲ ವಾರ್ತಾ ಪತ್ರಿಕೆಗಳನ್ನ ಅಥವಾ ನ್ಯೂಸ್ ಪೇಪರ್ಗಳನ್ನ ಓದುವಂತಹ ಅಭ್ಯಾಸ ಇದೆಯಾ? ಇಲ್ಲ ಮೇಡಮ್. ಎಲ್ಲ ಟಿವಿಲೇ ಸಿಗುತ್ತೆ. 24 ಗಂಟೆ ಕೂಡ ನ್ಯೂಸ್ ಅನ್ನ ಬಿತ್ತರ ಮಾಡುವಂತಹ ವಾಹಿನಿಗಳಿದೆ, ಅಥವಾ ಮೊಬೈಲ್ಗಳು ನೋಡಿದ್ರೆ ಅಲ್ಲೇ ಸಿಕ್ಬಿಡುತ್ತೆ. ಇನ್ನು ವಾರ್ತಾ ಪತ್ರಿಕೆಯನ್ನ ಓದುವಂತಹ ಅವಶ್ಯಕತೆ ಏನಿದೆ ಅಂತ ನೀವು ಕೇಳ್ಬಹುದು. ಈ ಒಂದು ವಾರ ದಯವಿಟ್ಟು ಪ್ರತಿದಿನ ವಾರ್ತಾ ಪತ್ರಿಕೆ ನಿಮ್ಮ ಶಾಲೆಯಲ್ಲೂ ಕೂಡ ಹಾಕಿಸ್ಕೊಂತಾರಲ್ವಾ? ಮನೆಯಲ್ಲಿ ಇಲ್ಲ ಅಂದ್ರೆ ಶಾಲೆಯಲ್ಲಾದ್ರೂ ಒಂದ್ ಸ್ವಲ್ಪ ಸಮಯವನ್ನ ಮಾಡ್ಕೊಂಡು ಅದನ್ನ ಓದುವಂತಹ ಪ್ರಯತ್ನವನ್ನ ಮಾಡಿ. ಟಿವಿಯಲ್ಲಿ ನೋಡುವಂತಹ ವಾರ್ತೆಗಳಿಗೂ, ಪತ್ರಿಕೆಯಲ್ಲಿ ನೀವು ಓದುವಂತಹ ವಾರ್ತೆಗಳಿಗೂ, ಮೊಬೈಲ್ ಫೋನ್ ನಲ್ಲಿ ನೀವು ನೋಡುವಂತಹ ವಾರ್ತೆಗಳಿಗೂ ವ್ಯತ್ಯಾಸ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ತಿಳಿತಾ? ಬ್ಯಾಕ್ ಟು ದ ಕ್ಲಾಸ್. ಈಗ ನಾವ್ ಏನ್ ಹೇಳ್ತಾ ಇದ್ವಿ? ನಾವು ಕೃಷಿ ಮತ್ತು ಪಶು ಸಂಗೋಪನೆಯಿಂದ ಆಹಾರವನ್ನ ಉತ್ಪಾದನೆಯನ್ನ ಹೆಚ್ಚಿಸುವಂತಹ ಪ್ರಯತ್ನಗಳು ನಡೀತಾನೆ ಇದೆ ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಇದ್ ಯಾಕೆ ಅವಶ್ಯಕ? ಯಾಕೆ ಅಷ್ಟೊಂದು ನಾವು ಹೆಚ್ಚಿಗೆ ಆಗಿ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕು? ಪ್ರಚಲಿತ ಹಂತದ ಉತ್ಪಾದನೆಯಲ್ಲಿಯೇ ನಾವು ಯಾಕೆ ಇದನ್ನ ಮಾಡಲಾಗ್ತಾ ಇಲ್ಲ? ಭಾರತವು ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ದೇಶ ಅಲ್ವಾ? ನಮ್ಮ ದೇಶದ ಜನಸಂಖ್ಯೆ ಬಿಲಿಯನ್ ಗಟ್ಲೆ ಇದೆ.
ಭಾರತವು ಹೆಚ್ಚು ಜನಸಂಖ್ಯೆನ ಹೊಂದಿರುವಂತಹ ದೇಶ. ನಮ್ಮ ಜನಸಂಖ್ಯೆ 1 ಬಿಲಿಯನ್ ಗಿಂತಲೂ ಹೆಚ್ಚಿದೆ ಮತ್ತು ಇದು ಇನ್ನೂ ಹೆಚ್ಚಾಗ್ತಾನೇ ಇದೆ. ಪ್ರತಿ ದಿನ ಮಕ್ಕಳು ಹುಟ್ಟತಾನೇ ಇದ್ದಾರೆ ಅಲ್ವಾ? ಬೆಳೆಯುತ್ತಿರುವ ಈ ಜನಸಂಖ್ಯೆಗೆ ಆಹಾರವಾಗಿ 1 ಬಿಲಿಯನ್ ಟನ್ನ 1/4 ಭಾಗಕ್ಕಿಂತಲೂ ಅಧಿಕ ಆಹಾರ ಧಾನ್ಯಗಳು ಸದ್ಯದಲ್ಲೇ ಪ್ರತಿ ವರ್ಷ ನಮ್ಗೆ ಬೇಕಾಗುತ್ತೆ. ಅಧಿಕ ಪ್ರಮಾಣದ ಭೂಮಿಯಲ್ಲಿ ಕೃಷಿ ಮಾಡೋದ್ರಿಂದ ಇದನ್ನ ಸಾಧಿಸಬಹುದು. ಆದರೆ ಈಗಾಗಲೇ ಭಾರತವು ತೀವ್ರವಾಗಿ ಕೃಷಿಗೆ ಒಳಪಟ್ಟಿದೆ. ನಿಮ್ಮ ಸಮಾಜ ವಿಜ್ಞಾನದಲ್ಲಿ ಕೇಳಬಹುದು, ಇಂಡಿಯಾ ಇಸ್ ಅ ಅಗ್ರಿಕಲ್ಚರಲ್ ಕಂಟ್ರಿ. ಭಾರತ ರೈತಾಪಿವಾದಂತಹ ದೇಶ, ವ್ಯವಸಾಯ ತನ್ನ ಬೆನ್ನೆಲುಬು ಅಂತ ಅನ್ಕೊಂಡಿರುವಂತಹ ದೇಶ ಅಲ್ವಾ? ಇದರ ಪರಿಣಾಮವಾಗಿ ಕೃಷಿ ಮಾಡುವ ಭೂಪ್ರದೇಶವನ್ನ ವಿಸ್ತರಿಸುವ ಯಾವುದೇ ಪ್ರಮುಖ ಅವಕಾಶ ನಮಗಿಲ್ಲ. ಸೊ ಭಾರತದ ಭೂಪ್ರದೇಶ ಇರೋದು ಇಷ್ಟು ಅಂತ ಇಟ್ಕೊಳ್ಳಿ. ಆದ್ರೆ ಅದ್ರ ಜನಸಂಖ್ಯೆ ಇರೋದು ಇಷ್ಟು. ಇಷ್ಟು ಭೂಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳು ಇಷ್ಟು ಜನರಿಗೆ ಹೇಗೆ ಒದಗಿಸಲು ಸಾಧ್ಯ ಆಗುತ್ತೆ? ಅಲ್ಲಿ ಫುಡ್ ಶಾರ್ಟೇಜ್, ಆಹಾರದ ಕೊರತೆ ಅನ್ನೋದು ನಮ್ಗೆ ಕಂಡು ಬರುತ್ತೆ. ಹೌದೋ ಇಲ್ವೋ? ಅಲ್ವಾ? ಮತ್ತೆ ಡಿಮ್ಯಾಂಡ್ ಸಹ ಹೆಚ್ಚಾಗ್ತಾ ಹೋಗುತ್ತೆ. ಆದ್ದರಿಂದ ಬೆಳೆ ಹಾಗೂ ಜಾನುವಾರು ಎರಡರಲ್ಲೂ ನಮ್ಮ ಉತ್ಪಾದನೆಯ ಸಾಮರ್ಥ್ಯ ಹೆಚ್ಚಿಸುವಂತಹ ಅಗತ್ಯವಿದೆ. ಆಹಾರದ ಉತ್ಪಾದನೆಯನ್ನ ಹೆಚ್ಚಿಸುವ ಮೂಲಕ ಆಹಾರದ ಬೇಡಿಕೆಯನ್ನ ಪೂರೈಸಲು ಮಾಡಿದ ಪ್ರಯತ್ನಗಳು ಇಲ್ಲಿಯವರೆಗೆ ಸ್ವಲ್ಪ ಮಟ್ಟಿನ ಯಶಸ್ಸಿಗೆ ಕಾರಣವಾಗಿದೆ. ನಾವು ಸಾಧಿಸಿದ ಹಸಿರು ಕ್ರಾಂತಿಯು ಆಹಾರ ಧಾನ್ಯಗಳ ಅಧಿಕ ಉತ್ಪಾದನೆಗೆ ತನ್ನದೇ ಆದ ಕೊಡುಗೆ ನೀಡಿದೆ. ಅದೇ ರೀತಿ ನಾವು ಕ್ಷೀರ ಕ್ರಾಂತಿಯನ್ನ ಕೂಡ ಸಾಧಿಸಿದ್ದೇವೆ. ಅದು ಹಾಲಿನ ಅಧಿಕ ಲಭ್ಯತೆಯ ಜೊತೆಗೆ ಅದರ ಉತ್ತಮ ಮತ್ತು ಹೆಚ್ಚು ಪರಿಣಾಮಕಾರಿಯಾದ ಬಳಕೆಯನ್ನ ಮಾಡಲು ದಾರಿ ತೋರಿಸಿದೆ. ಅರ್ಥ ಆಯ್ತಾ? ಈಗ ಯಾವ್ದ್ಯಾವ್ದೆರಡು ಕ್ರಾಂತಿ? ಹಸಿರು ಕ್ರಾಂತಿ ಅದು ಆಹಾರ ಧಾನ್ಯಗಳನ್ನ ಬೆಳೆಯೋದ ಕುರಿತಾಗಿತ್ತು. ಕ್ಷೀರ ಕ್ರಾಂತಿ, ಕ್ಷೀರ ಅಂದ್ರೆ ಹಾಲು, ಹಾಲಿಗೆ ಸಂಬಂಧಪಟ್ಟಂತಹ ಉತ್ಪಾದನೆಯನ್ನ ಹೆಚ್ಚಿಸುವಂತಹದ್ದು. ಮತ್ತೆ ಇವೆರಡು ತುಂಬಾ ಪರಿಣಾಮಕಾರಿಯಾಗಿ ಎಫೆಕ್ಟಿವ್ ಆಗಿ ನಡೀತಾ ಇದೆ. ಸುಮ್ಮನೆ ಧಾನ್ಯ ಉತ್ಪಾದನೆಯನ್ನ ಹೆಚ್ಚಿಸಿ ಕ್ಷಮಿಸಿ, ಅದಕ್ಕೂ ಇನ್ನೊಂದು ಪ್ಯಾರಾಗ್ರಾಫ್ ಇದೆ. ಆದಾಗ್ಯೂ ಇಂಥ ಕ್ರಾಂತಿಗಳ ಅರ್ಥವೇನೆಂದ್ರೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೆಚ್ಚು ತೀವ್ರವಾಗಿ ಬಳಸಬೇಕು. ವಿ ಹ್ಯಾವ್ ಟು ಎಕ್ಸ್ಪ್ಲಾಯ್ಟ್ ಆರ್ ನ್ಯಾಚುರಲ್ ರಿಸೋರ್ಸಸ್ ಟು ದ ಮ್ಯಾಕ್ಸಿಮಮ್. ಎಕ್ಸ್ಪ್ಲಾಯ್ಟ್ ಅಂದ್ರೆ ಕೆಟ್ಟ ರೀತಿ ಅಲ್ಲ, ಅದನ್ನ ತುಂಬಾ ಗರಿಷ್ಠವಾಗಿ ನಾವು ಬಳಸ್ಕೊಂತ ಬರ್ಬೇಕು ಅನ್ನುವಂತಹ ಮಾಹಿತಿ ಸಿಗುತ್ತೆ. ಇದರ ಪರಿಣಾಮವಾಗಿ ನೈಸರ್ಗಿಕ ಸಂಪನ್ಮೂಲಗಳ ಸಮತೋಲನವನ್ನ ಸಂಪೂರ್ಣವಾಗಿ ನಾಶಪಡಿಸುವ ಮೂಲಕ ಅವುಗಳಿಗೆ ಹಾನಿಯುಂಟು ಮಾಡುವ ಅವಕಾಶಗಳು ಅಧಿಕವಾಗಿದೆ. ಅತಿ ಹೆಚ್ಚು ನಾವು ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಂತಾ ಬಂದ್ವಿ ಅಂತ ಹೇಳಿದ್ರೆ ಅವುಗಳನ್ನ ಹಾನಿ ಮಾಡುವಂತಹ ಸಂಭವವೂ ಹೆಚ್ಚಾಗ್ತಾ ಬರುತ್ತೆ ಅಲ್ವಾ? ಆದ್ದರಿಂದ ನಮ್ಮ ಪರಿಸರಕ್ಕೆ ಹಾನಿಯನ್ನ ಉಂಟು ಮಾಡದೆ ಮತ್ತು ಅದನ್ನ ನಿರ್ವಹಿಸುತ್ತಿರುವ ಸಮತೋಲನಗಳನ್ನ ಹಾಳುಗೆಡವದೆ ನಾವು ಆಹಾರ ಉತ್ಪಾದನೆಯನ್ನ ಹೆಚ್ಚಿಸುವುದು ಅತಿ ಪ್ರಮುಖವಾಗಿದೆ. ಈ ಕಾರಣದಿಂದಾಗಿ ಕೃಷಿ ಮತ್ತು ಪಶು ಸಂಗೋಪನೆ ಸಮರ್ಥ ವಿಧಾನಗಳನ್ನ ಅಳವಡಿಸಿಕೊಳ್ಳಲು ಅವಶ್ಯಕತೆ ಇದೆ. ಸುಮ್ಮನೆ ಧಾನ್ಯ ಉತ್ಪಾದನೆಯನ್ನ ಹೆಚ್ಚಿಸುವ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟರೆ ಅಪೌಷ್ಟಿಕತೆ ಮತ್ತು ಹಸುವಿನ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ. ಆಹಾರ ಖರೀದಿಸಲು ಜನರು ಹಣವನ್ನ ಹೊಂದಿರಲೇಬೇಕು. ಆಹಾರ ಭದ್ರತೆ ಅಂತ ಹೇಳಿದ್ರೆ ಪ್ರಾಮಿಸ್ ಅಲ್ವಾ, ಎಲ್ಲಾರ್ಗೂ ತುಂಬಾ ಊಟ ಸಿಗುತ್ತೆ ಅನ್ನುವಂತ ಒಂದು ಭದ್ರತೆ. ಆಹಾರದ ಲಭ್ಯತೆ ಮತ್ತು ಅದನ್ನ ಹೊಂದುವ ಮಾರ್ಗ ಎರಡರ ಮೇಲೂ ಕೂಡ ಅವಲಂಬಿತವಾಗಿರುತ್ತೆ. ಸೊ ಮೊದಲನೇದು ನಮ್ಗೆ ಆಹಾರ ಅನ್ನೋದು ದೊರಕಬೇಕು. ಎರಡು ಅದನ್ನ ಪಡೆಯುವಂತ ಮಾರ್ಗ ಅಂತ ಹೇಳಿದ್ರೆ ಸೂಕ್ತವಾದಂತಹ ಒಂದು ಇನ್ಕಮ್ ಸಹ ಇರ್ಬೇಕು ಅಲ್ವಾ? ಇವೆರಡು ಕೂಡ ಅವಶ್ಯಕ. ನಮ್ಮ ಜನಸಂಖ್ಯೆಯ ಬಹುಪಾಲು ಜನರು ತಮ್ಮ ಜೀವನಕ್ಕಾಗಿ ಕೃಷಿಯನ್ನ ಅವಲಂಬಿಸಿದ್ದಾರೆ. ನಾ ಆಗ್ಲೇ ಹೇಳ್ದಂಗೆ ಇಂಡಿಯಾ ಇಸ್ ಅಗ್ರಿಕಲ್ಚರಲ್ ಕಂಟ್ರಿ.
ಆದ್ರಿಂದ ಬಹುತೇಕ ಜನರು ತಮ್ಮ ಜೀವನಕ್ಕಾಗಿ ಕೃಷಿಯನ್ನ ಅವಲಂಬಿಸಿದ್ದಾರೆ. ಆದ್ದರಿಂದ ಹಸುವಿನ ಸಮಸ್ಯೆಯ ವಿರುದ್ಧ ಹೋರಾಡಲು ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡ ಜನರ ಆದಾಯ ಹೆಚ್ಚಿಸುವುದು ಅಗತ್ಯವಾಗಿದೆ. ಸೊ ನಾ ಆಗ್ಲೇ ಹೇಳ್ದಂಗೆ ಒಂದು ಆಹಾರ ನಮ್ಗೆ ಸಿಗ್ಬೇಕಂದ್ರೆ ಮೊದಲು ಅದು ನಮಗೆ ದೊರಕಬೇಕು. ಎರಡನೇದು ಅದು ಪಡೆಯುವಂತ ಮಾರ್ಗ ಅಂತ ಹೇಳಿದ್ರೆ ನಮ್ಮ ಆದಾಯ ಕೂಡ ಇಂಪ್ರೂವ್ ಆಗ್ಬೇಕಲ್ವಾ? ಕೃಷಿ ಭೂಮಿಗಳಿಂದ ಅಧಿಕ ಇಳುವರಿ ಪಡೆಯಲು ವೈಜ್ಞಾನಿಕ ನಿರ್ವಹಣಾ ಅಭ್ಯಾಸಗಳನ್ನ ಕೈಗೊಳ್ಳಬೇಕು. ಸುಸ್ಥಿರ ಬದುಕಿಗಾಗಿ ಪ್ರತಿಯೊಬ್ಬರು ಮಿಶ್ರ ಬೇಸಾಯ ಮಿಕ್ಸ್ಡ್ ಕಲ್ಟಿವೇಶನ್ ಅಂತರ ಬೆಳೆ ಪದ್ಧತಿ ಅಂದ್ರೆ ಬೆಳೆಗಳ ನಡುವೆ ಅಂತರ ಡಿಸ್ಟೆನ್ಸ್ ಮಾಡೋದು ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನ ಕೈಗೊಳ್ಳಬೇಕು. ಉದಾಹರಣೆಗೆ ಕೃಷಿಯ ಜೊತೆಗೆ ಜಾನುವಾರು, ಕೋಳಿ ಸಾಕಣೆ, ಮೀನು ಸಾಕಣೆ, ಜೇನು ಸಾಕಣೆ ನಿರ್ವಹಿಸುವುದು ಇತ್ಯಾದಿ. ಸೊ ಈ ಒಂದು ಹಳ್ಳಿಯ ಕಡೆಗೆಲ್ಲ ಹೋದಾಗ ಅಲ್ಲಿ ಬರೀ ಇವಾಗ ನಾವು ಭತ್ತ ಬೆಳಿತೀವಿ ಅಥವಾ ತೆಂಗು ಬೆಳಿತೀವಿ ಅಂದ್ರೆ ಬರೀ ಅವೆರಡು ಮಾತ್ರ ಬೆಳೆಯೋದಿಲ್ಲ. ಅವುಗಳ ಮಧ್ಯೆ ಮಿಶ್ರ ತಳಿಗಳನ್ನ ಬೆಳಿತಾರೆ. ಈಗ ಅಡಿಕೆಯ ಮರ ಇತ್ತು ಅಂತ ಇಟ್ಕೊಳ್ಳಿ. ಅಡಿಕೆ ಮರ ಇತ್ತು ಅಂತ ಇಟ್ಕೊಳ್ಳಿ. ಅಡಿಕೆಯ ಮರದ ಜೊತೆಗೆ ನಾನು ಇಲ್ಲಿ ಏನ್ ಬೆಳಿಬಹುದು ಈ ರೀತಿ ಎಲೆಯನ್ನ ಹಮ್ಮಿಸಬಹುದು. ಏನನ್ನ ಹಮ್ಮಿಸಬಹುದು? ವಿಳ್ಯದ ಎಲೆಯನ್ನ ಬೆಳೆಸಬಹುದು. ಎರಡೂ ಕೂಡ ಕಮರ್ಷಿಯಲ್ ಆಗಿರುವಂತಹ ಕ್ರಾಪ್ಸ್ ಬೆಳೆ ಅಲ್ವಾ? ಅಡಿಕೆಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ. ಅದ್ರ ಜೊತೆಗೆ ವಿಳ್ಯದೆಲೆ ಅಥವಾ ಪೆಪ್ಪರ್, ಕಾಳ್ಮೆಣಸು ಇವುಗಳನ್ನ ಕೂಡ ನಾವು ಬೆಳೆಸ್ತಾ ಹೋಗಬಹುದು. ಸೊ ಈ ರೀತಿಯಾಗಿ ಮಿಶ್ರ ಬೇಸಾಯ ಇದಕ್ಕೆ ಏನಂತ ಕರೀತಾರೆ? ಮಿಕ್ಸ್ಡ್ ಕಲ್ಟಿವೇಶನ್, ಮಿಶ್ರ ಬೇಸಾಯ ಮತ್ತೆ ಅಂತರ ಬೆಳೆಯ ಪದ್ಧತಿ ಮತ್ತು ಸಮಗ್ರ ಕೃಷಿ ಪದ್ಧತಿಯಿಂದ ನಾವು ಎಲ್ಲಾರ್ಗು ನಮ್ಮ ನೈಸರ್ಗಿಕ ಸಂಪನ್ಮೂಲವನ್ನು ಕೂಡ ಹಾಳು ಮಾಡದೆ ನಾವು ಉತ್ತಮವಾದಂತಹ ಅಧಿಕವಾದಂತಹ ಬೆಳೆಗಳನ್ನ ಬೆಳಿತಾ ಹೋಗಬಹುದು. ಅದ್ರ ಜೊತೆಗೆ ನೀವ್ ಯಾವ್ದೇ ಹಳ್ಳಿ ಕಾಡುಗಳಲ್ಲಿ ಹೋದ್ರು ಕೂಡ ಒಂದು ಕೃಷಿಯನ್ನ ಯಾರು ಮಾಡಲ್ಲ. ಅದ್ರ ಜೊತೆಗೆ ಈ ಒಂದು ಪಶು ಸಂಗೋಪನೆಯನ್ನ ಮಾಡ್ತಾರೆ. ಕೋಳಿ ಫಾರ್ಮ್ ಅನ್ನ ಇಟ್ಟಿರ್ತಾರೆ. ಹ್ಮ್ ಇಲ್ಲ ಅಂತ ಹೇಳಿದ್ರೆ ಮೊಟ್ಟೆ ವ್ಯಾಪಾರವನ್ನ ಮಾಡ್ತಿರ್ತಾರೆ. ಹಾಲಿನ ಕ್ಷೀರ ವ್ಯಾಪಾರವನ್ನ ಮಾಡ್ತಿರ್ತಾರೆ. ಕೋಳಿ ಸಾಕಣೆ ಮತ್ತೆ ಮೀನು ಸಾಕಣೆ, ಜೇನು ಸಾಕಣೆ. ಈ ಮೈಸೂರ್ ಕಡೆಗೆ ಅಲ್ಲೆಲ್ಲ ಹೋಯ್ತು ಅಂತ ಹೇಳಿದ್ರೆ ಪ್ರತಿ ಹೊಲದಲ್ಲಿ ಜೇನು ಸಾಕಣೆ ಜೊತೆಗೆ ಇದು ಸೆರಿಕಲ್ಚರ್, ಸಿಲ್ಕ್ ವಾಮ್, ರೇಷ್ಮೆ ಹುಳುಗಳು ಅದ್ರ ಸಾಕಣೆಯನ್ನು ಮಾಡ್ತಾ ಹೋಗ್ತಾರೆ. ಆದ್ರಿಂದ ಈ ರೀತಿಯಾಗಿ ಮಾಡೋದ್ರಿಂದ ನಾವು ಏನ್ ಮಾಡಬಹುದು? ಬೆಳೆಯನ್ನ ಸಮರ್ಪಕವಾಗಿ ನಿರ್ವಹಿಸಬಹುದು. ಈಗ ಉಂಟಾದ ಪ್ರಶ್ನೆ ಏನಂತ ಹೇಳಿದ್ರೆ ಬೆಳೆಯ ಮತ್ತು ಜಾನುವಾರುಗಳ ಇಳುವರಿಯನ್ನ ನಾವು ಹೆಚ್ಚಿಸೋದು ಹೇಗೆ? ಸರಿಯಪ್ಪ. ನೀವ್ ಹೇಳ್ದಂಗೆ ಬೆಳೆಯನ್ನ ಬೆಳಿತಾ ಇದೀವಿ. ಅದ್ರಲ್ಲೂ ಮಿಕ್ಸ್ಡ್ ಕಲ್ಟಿವೇಶನ್ ಮಾಡ್ತಾ ಇದೀವಿ. ಜೊತೆಗೆ ಜಾನುವಾರುಗಳನ್ನ ಕೊಂಡು ತಂದಿದ್ದೀವಿ. ಆದರೆ ಇವುಗಳ ಒಂದು ಇಳುವರಿ ಅಂದ್ರೆ ರಿಟರ್ನ್ಸ್. ಇದನ್ನ ಹೆಚ್ಚು ಮಾಡೋದು ಹೇಗೆ? ಆ ಬೆಳೆಯ ಇಳುವರಿಯ ಸುಧಾರಣೆಗೆ ನಾವ್ ಏನೇನ್ ಮಾಡ್ಬೇಕು? ಅದನ್ನ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ಎರಡು ರೀತಿಯಾದಂತಹ ಬೆಳೆಯ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಮುಂದಿನ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಯಾವ ಚಾಪ್ಟರು? ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಆ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ MCQs ನು ಕೂಡ ಕಲ್ತ್ಕೊ ಬನ್ನಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲರಿಗೂ ಶುಭ ದಿನ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.